ಮಂತ್ರಿಯಾಗಿ ಕಳಿಸ್ಯಾರ. ನಾ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಬೇಡ್ರಿ, ದೊಡ್ಡ ಮನುಷ್ಯ ಆದನಿ. ಎಷ್ಟು ದೊಡ್ಡ ಮನುಷ್ಯ ಆದನಿ ಅಂದ್ರೆ ಇಡೀ ಸಮಾಜ, ಇಡೀ ದೇಶ ನನ್ನ ಕೊಂಡಾಡ್ತಾ ಇದೆ. ಈ ದೊಡ್ಡ ಮನುಷ್ಯ ಬರ್ತಾನ ಅಂದ್ರೆ ಸಾಕು, ನಿಲ್ಲಾಕ್ ಜಾಗ ಇರಲ್ಲ, ಕೂಡ್ಲಿಕ್ಕೆ ಜಾಗ ಇರಲ್ಲ, ಅಷ್ಟು ಜನಸಾಗರ ಸಿಗುತ್ತದೆ. ಇವತ್ತು ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ಜಾಗ ಅನ್ನೋದು ಬಹಳ ಮುಖ್ಯ, ದಾನ ಅನ್ನೋದು ಬಹಳ ಮುಖ್ಯ. ನಾವು ದಾನ ಯಾಕಂದ್ರೆ ಹಣ್ಣು ಸುತ್ತ ನೋಡಿ ಮಕ್ಕಳೇ, ನೀವೆಲ್ಲ ಈ ಸಮಾಜದ ಗಣ್ಯ ವ್ಯಕ್ತಿಗಳಾಗಬೇಕಂದ್ರೆ ಒಂದು ಮುಖ್ಯವಾಗಿ ನೀವು ಲೀಡರ್ಶಿಪ್ ವಹಿಸ್ಬೇಕು. ಮಾತಾಡ ನಿಂದ ಏಟೈತೆ ಮುಗಿಸ್ತೀವಿ. ಮನುಷ್ಯ ನಿನಗೆ ನೀತಿಯೋ ನಾನು ಯಾಕೆ ನಿನಗೆ ವಿದ್ಯಾರ್ಥಿಗಳ ನೀವು ಹೊಡ್ತಾ ಹೊಡೆದು ಕುಂದಿರಿಸ್ಬೇಕು. ಈಗ ಮಾತಾಡ್ಬೋ ಅಲ್ಲ, ನಿನಗೇನಾರ ಒಂದ್ ಸ್ವಲ್ಪ ಮಾನ ಮರ್ಯಾದಿ ಒಂದ್ ಸ್ವಲ್ಪ ದೇವ್ರು ಕೊಟ್ಟ ಏನ್ ಮಾತಾಡಕತ್ತಿ ನೀನು? ಅಲ್ಲ ನೋಡ್ರಿಪ್ಪ, ನೀವರ ತಿಳಿದೋಳಿ ಒಟ್ಟು ತಿಳಿದೋಳಿದ್ರಿ ಕೇಳಿ. ಅಲ್ಲ ಬಸ್ನ್ಯಾಗ ಹೊಂಟೋ ಬೆಂಗಳೂರಿಗೆ ಬಂದ್ ಹಾವೇರಿ ಇಳಿಬೇಕು ಅನ್ನೋದ್ರಾಗನ ಜೇಬ್ ಕಾಲಿಂದ ದೊಡ್ಡ ಪ್ರೋಗ್ರಾಮ್ ಐತಿ ಅಂತ ಇಲ್ಪ ಒಟ್ಟು ಪೇಪರ್ ಓದ್ತೇನೆ, ಪೇಪರ್ ಓದಕ್ ಕೊಟ್ರ ಇಟ್ಕೊಂಡ್ ಬಂದ್ಬಿಡಬೇಕು. ಅಲ್ಲ ನಿಮಗೇನಾರ ಸ್ವಲ್ಪ ಕಬ್ಬರು ಏನ್ ಕೇಳ? ನಾನು ಯಾವ್ದೋ ದಿನಪತ್ರಿಕೆ ಓದಿ, ಮಾಸಪತ್ರಿಕೆ ಓದಿ, ಮಾಸಪತ್ರಿಕೆ ಓದಿ, ವಾರಪತ್ರಿಕೆ ಓದಿ, ವಾರ್ಷಿಕ ಪತ್ರಿಕೆ ಓದಿ ಓದ್ಬೋದು. ನಮ್ಮ ಕನ್ನಡ ಸಾಹಿತ್ಯ ಬೆಳಿಲಿ ಅಂತ ಬೆಳಿಬೇಕು. ದುಡ್ಡು ಕೊಟ್ಟು ಖರೀದಿ ಮಾಡ್ತಾನೆ ಹೊರತು ಮತ್ತೊಬ್ರು ತಗೊಂಡ ಸಣ್ಣ ಮನುಷ್ಯ ಅಲ್ಲ. ಮಾಸಪತ್ರಿಕೆ, ದಿನಪತ್ರಿಕೆ, ವಿಜಯ ಕರ್ನಾಟಕ, ಪ್ರಜಾವಾಣಿ ಇವನ್ನೆಲ್ಲ ಓದು ಒಳ್ಳೇದ. ಆದ್ರೆ ದುಡ್ಡು ಕೊಟ್ಟು ಹೋಗೋದ್ ಕಲ್ಕಾರು, ದುಡ್ಡು ರೊಕ್ಕ ಕೊಟ್ಟು ಹೋಗೋದ್ ಕಲ್ಕ. ಮೊದಲು ನಾನು ಪೇಪರ್ ಕೊಡು. ಮತ್ತ ನನ್ನ ತಲಿ ಹನ್ನೆರಡನೇ ಮಾಡ್ಬೇಡ. ಮತ್ತ ನನ್ನ ಹೆಂಡತಿ ಟೆನ್ಷನ್ ಬೇರೆ ಐತಿ. ಮೊದಲು ನೀನ್ ಕೊಡ್ಲಿಲ್ಲ ಅಂತಂದ್ರೆ ಮತ್ ನಂಗೆ ಹೆಂಡತಿ ಕರ್ಕೊಂಡ್ ನೋಡು. ಏನ್ ಮನುಷ್ಯ ಕರ್ಕೊಂಡ್ ಬಂದ್ ನೀನ್ ಭಾಷಣ ಮಾಡಕತ್ತಿರಲ್ಲ ನಿಮ್ಮನ್ನ ಮತ್ತ ಒಟ್ಟಿಗೆ ಮತ್ ನಾನು ಒಟ್ಟರ ಮುಂದೆ ಇದ್ದಿದ್ದು ಈಗ ಅರ್ಥ ತೆಗ್ದಾನಿ, ಇನ್ನೂ ಓಟ ತೆಗೆದ್ಬಿಡ್ತ ನೋಡ. ಇನ್ನೂ ನಾನು ಕಳಿಸ್ಕೊಡ್ತೀನಿ. ಅದು ಏನೋ ಹೇಳ್ತಾರಲ್ಲ ಹಂಗಾದ್ ನೋಡಪ್ಪ. ಇಷ್ಟ ತನಕ ನಾ ಎಲ್ಲ ಕತಿ ಹೇಳಿ ಮತ್ತು ಪೇಪರ್ ಮುಂದ ಅಂತಾನ. ಉಳ್ಕಂಡಿ ಬಾ ಉಳ್ಕಂಡಿ ಅಲ್ಲ, ಒಂದು ಪತ್ರಿಕೆಗೆ ಎಷ್ಟು ಬಡ್ದಾಡ್ತಾರೆ. ನಾವು ನೋಡ್ರಿ ಇಂತ ಅನೇಕ ಪತ್ರಿಕೆಗಳನ್ನು ಬೇಕು ಅಂದ್ರೆ ತರಿಸ್ಕೊಡ್ತೀವಿ. ಏನ್ ಚಂದ ನೋಡು, ನನ್ನ ಮಗಳು ದೊಡ್ಡ ಬ್ಯಾಗ್ ಒಯ್ಬೇಡಪ್ಪ, ನೀನು ವಯಸ್ಸಾಗೈತಿ, ಸುಮ್ಮನೆ ಹೊತ್ತನಕ್ಕಾಗಲ್ಲ, ನಂದ ರೀತಿ ಬ್ಯಾಗ್ ಒಯ್ಯ ಅಂತ ಕಟ್ಟಿ ಚೋಟ್ ಮುನ್ಸಿನ್ಕಾಯಿ ನಿಮ್ ಮಮ್ಮಿ ಏನ ಆಕಿ ನಿತ್ಯ ಹೊಡಿತಾಳ, ನೀನು ನಿತ್ಯ ಹೊಡಿತಾಳ. ಬಸ್ ಫ್ರೀ ನಂಗೆ ಹತ್ತಾರ ನಂದ ಬ್ಯಾಗ್ ಬೇತಾ ಇದೆ. ನಾ ಭಾಗ ಮಾಡಕ್ ಹೋಗುವ ನೀವು ಹಿಂಗೆ ಅನೇಕ ಜನ ಅದಾರ ಸಮಾಜದಾಗ.
ಯಾವ್ದಾರ ವಸ್ತು ನೀವ್ ಆಮೇಲೆ ಭಾಷಣ ಮಾಡ್ತೀರಂತ ಫಸ್ಟ್ ನನ್ ಬ್ಯಾಗ್ ಕೊಡ್ರಿ. ಮಾತಾಡಕ್ ಬಿಡ್ರಿ ಬೇ ಅದೇ ಆಮೇಲೆ ಮಾತಾಡ್ತೀರಂತ ನನ್ ಬ್ಯಾಗ್ ಕೊಡ್ರಿ. ನೀವು ಇಟ್ಟು ಮಾತಾಡಿದ್ರೆ ನಿಮ್ಗೆ ಮಾತೇ ಇರು ಅಂತಾರ ನಂದು ಒಯ್ದು ಬ್ಯಾಗು ನೋಡಿ ನೀವು first ನಮ್ ಕಡೆದೇ. ಇದ್ರೊಳಗೆ ಏನು ಹೇಳಂಗ ಇದ್ರೊಳಗ್ ಐಡೆಂಟಿ ಕಾರ್ಡ್ ಐತ್ರಿ ನಮ್ದು, ನಮ್ ಫೋಟೋ ಐತ್ರಿ, ನಮ್ದೇ ಬ್ಯಾಗ್ ಅದು. ಐಡೆಂಟಿ ಕಾರ್ಡು ಫೋಟೋ ಮತ್ತೇನಿತ್ತು ಅದ್ರಾಗ ದುಡ್ಡು ಅದಾವ್ರಿ. ನಾವು ಅಲ್ಲಿ ಬ್ಯಾಂಕಿಗೆ ಹೊಂಟಿದ್ವಿ, ಅಷ್ಟು ಗೊತ್ತಾಗಲ್ಲೇನ್ರಿ? ನೀವ್ ಹಂಗ್ ತಗೊಂಬಂದ್ರ ಮನ್ಯಾಗ ಇರೋಣ ಬ್ಯಾಡ್ರಿ ನಾವು. ತಗೊಂಬಂದಿದ್ದ ಅಬೋದು ಹೊರಸ್ಬೇಡ್ರಿ ನೋಡ್ತಾ ನಮ್ದು ಸೇಮ್ ಇದೆ ಕಲರ್ ನನ್ನ ಮಗಳು ಕೊಟ್ಟದ್ದು ಇದೇ ಬ್ಯಾಗು ಮಾರಾಯ ಹೌದಲ್ಲ ದುಡ್ಡು ಐಡೆಂಟಿ ಕಾರ್ಡ್ ಎಲ್ಲ ಐತಲ್ಲ ಮಾರಾಯ ನೋಡಕ್ ದೊಡ್ಡ ಮನುಷ್ಯರ ಗತೆ ಕಾಣಿಸ್ತೀರಿ. ಏ ನಾ ದೊಡ್ಡ ಮನುಷ್ಯ ಬೇ, ಹಂಗೇನ್ ಮಾಡ್ತಿ? ಅದಕ್ಕೆ ಹೇಳಾತೇನ್ರಿ, ಕೊಡ್ರಿ ಈಗ. ನೋಡು ಬೇಕು ಸ್ಟೇಷನಿಗೆ ಹಾಕಿಸ್ತೀನಿ ನಿಮ್ನ. ಅಯ್ಯೋ ಪೊಲೀಸರಿಂದ ಸಂಬಂಧ್ರೆ ನಮ್ಮ ಅಣ್ಣಾರವ್ರು ಹೋಗುವ ಏನ್ ಜೀವ ತಿಂತೀರಿ ಬೇ ನೀವು ಹಂಗ ಬ್ಯಾಗ್ ಎಲ್ಲಿ ಬೇಕಾದ್ರೆ ಇಟ್ಟು ನಿದ್ದೆ ಮಾಡ್ಬೇಡ್ರಿ ಬಸ್ನಾಗ ಮಾಜನ್ಗಳೇ ಬರ್ತಾರ ಪಾಪ ಅನೇಕರು ಬಡವರು ಅದಾರ ನಿರ್ಗತಿಕರು ಅದಾರ ಒಬ್ರು ಬ್ಯಾಗ್ ಬೀರ್ಕೊಂತಾರ ಒಬ್ರು ಪೇಪರ್ ಬೀರ್ಕೊಂತಾರ ಮತ್ತೊಂದು ಬೇಕಂತಾರ ಅದ್ರ ಬಗ್ಗೆ ದಾನ ಮಾಡೋದ್ರಿ ದಾನ ಮಾಡೋದ್ರಿಂದ ಮನುಷ್ಯ ದೊಡ್ಡವಾಗ್ತಾನೆ ಇಷ್ಟ ನೀವು ದಯವಿಟ್ಟು ಮುಂದಿನ ಸಮಾಜದೊಳಗೆ ನೀವು ನಾಯಕರಾದರು ಜನಪ್ರತಿನಿಧಿಗಳಾದರು ನೀವೆಲ್ಲರೂ ನನ್ನ ಹಂಗ ಮಾದರಿ ಆಗ್ಬೋದು ಪ್ರಾಮಾಣಿಕತನ ಇರ್ಬೇಕು ನಿಮ್ಮಲ್ಲಿ ಅಪ್ರಾಮಾಣಿಕರಾಗಿ ಬದುಕುವ ಅದರಿಂದ ಇವತ್ತೇನು ನಮ್ಮ ಹಣಿಕರಿ ಗುಡ್ಡಪ್ಪ ಕಾಲೇಜಿಗೆ ನಮ್ಮನ್ನು ಕರೆಸಿರಲ್ಲ ಯಾಕಪ್ಪ ನಿಂತ್ಬೇಕೆ